दिया। हो बाबा आपने कमाल कर दिया। हमारा सारा जीवन आपने खुशहाल कर दिया। हाँ खुशहाल कर दिया। हो बाबा आपने कमाल कर दिया। हमारे बाबा आपने कमाल कर दिया। ಸ್ವರೂಪದಲ್ಲಿ ನಾವು ನೆನಪು ಮಾಡ್ತೇವೆ. ಪರಮಾತ್ಮ ದೇಹರಹಿತ ದೇಹಧಾರಿಯಲ್ಲ. ಪರಮಾತ್ಮ ಜನನ ಜನ್ಮ ಅನಾದಿ ಅವಿನಾಶಿ. ಪರಮಾತ್ಮನಿಗೆ ಈ ರೀತಿ ಅವ್ಯಕ್ತ ಶಕ್ತಿ ವ್ಯೋಮಿ ಜನಿಗೆ ಭೂಮಿಗೆ ಇದೆಲ್ಲವೂ ಕೂಡ ಯಾರನ್ನ ಸೂಚಿಸ್ತದೆ? ಜ್ಯೋತಿರ್ಬಿಂದು ಸ್ವರೂಪ. ಅವನಿಗೆ ಈಶ್ವರ, ಮಹೇಶ್ವರ, ಪರಂಜ್ಯೋತಿ ಅಂತ ಹೀಗೇನೆ ಎಲ್ಲರೂ ಧ್ಯಾನಿಸ್ತಾರೆ. ಸೊ ಅದಕ್ಕಾಗಿಯೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪದ್ಧತಿ ಇರೋದು, ಯಾವುದೇ ಪೂಜಾ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ನಾನು ಕೂಡ ಈ ದೇಹ ಅಲ್ಲ, ದೇಹದಿಂದ ಭಿನ್ನವಾದ ಒಂದು ಚೈತನ್ಯ ಶಕ್ತಿ, ನಾನು ಕೂಡ ಒಂದು ಆತ್ಮ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದೀನಿ ಅನ್ನುವ ಈ ಸ್ಮೃತಿಯನ್ನು ನಮ್ಮಲ್ಲಿ ಮೊದಲು ಜಾಗೃತ ಮಾಡಿಕೊಳ್ಬೇಕು. ಮತ್ತು ಪರಮಾತ್ಮನೂ ಕೂಡ ಪರಂಜ್ಯೋತಿ ಸ್ವರೂಪನಾಗಿದ್ದಾನೆ. ಅವನನ್ನು ಆ ಸ್ವರೂಪದಲ್ಲಿ ನೆನಪು ಮಾಡ್ತಾ ಅವನಿಂದ ಎಲ್ಲ ಶಕ್ತಿ ಗುಣ ಪ್ರಾಪ್ತಿಗಳನ್ನು ಪಡ್ಕೊಳ್ಬೇಕು. ಅದಕ್ಕಾಗಿಯೇ ನಮ್ಮ ಹಿರಿಯರು ಈ ಒಂದು ಸಂಸ್ಕೃತಿಯನ್ನು ರೂಢಿಸಿದ್ರು, ಈ ಆಚರಣೆಗೆ ತಂದು. ಸೊ ಜ್ಯೋತಿಯನ್ನು ಬೆಳೆಸಿ ಆತ್ಮ ಜ್ಯೋತಿಯನ್ನು ನೆನಪಾಗಬೇಕು. ಎಷ್ಟೆಷ್ಟು ಆತ್ಮ ಅಂತ ಅಂದ್ಕೊಳ್ತೀವಿ ಅಷ್ಟು ಈ ಗುಣಗಳನ್ನು ನಾವು ಕಾರ್ಯರೂಪದಲ್ಲಿ ತರುವುದಕ್ಕೆ ಸಾಧ್ಯ. ಅದಕ್ಕೆ ನಾವು ಇಡೀ ದಿನನಿತ್ಯ ಏನೇ ಕೆಲಸ ಕಾರ್ಯ ಮಾಡ್ತೀವಿ ಆಗ ಆತ್ಮ ಸ್ವರೂಪರಾಗಿ ನಾವು ಮಾಡಿದಷ್ಟು, ಸೋಲ್ ಕಾನ್ಷಿಯಸ್ ಆಗಿ ಮಾಡಿದಷ್ಟು ನಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಸಫಲತೆ ಅನ್ನೋದು ಸಿಗ್ತದೆ.